ನಮಸ್ಕಾರ ರೀ ಭರ್ಜರಿ ಮಂದಿ, ಹೆಂಗದಿರಿ? ನಾನು ನಿಮ್ಮ ವಿಶ್ವ ಸಂಚಾರಿ. ಇವತ್ತು ನಾವು ಒಂದು ಒಳ್ಳೆ ಪ್ಲೇಸ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಅದು ಎಲ್ಲಿದೆ ಅಂತಂದ್ರೆ ತುಮಕೂರು ಡಿಸ್ಟಿಕ್ ಒಳಗೈತೆ. ಯಾವುದು ಅಂತಂದ್ರೆ ಡಿ ಹಿಲ್ಸ್ ಅಂತ ನೀವು ಆಲ್ರೆಡಿ ಕೇಳಿರ್ತೀರ ಅನ್ಸುತ್ತೆ. ಇಷ್ಟು ಬ್ಯೂಟಿಫುಲ್ ಪ್ಲೇಸ್ ಅಂತಂದರೆ, ಬಟ್ ನೀವು ಸ್ಟ್ರಾಂಗ್ ಆಗಿರ್ಬೇಕಷ್ಟೇ. ಮೆಟ್ಲು ಹತ್ಕೊಂಡು ಹೋಗೋಕ್ಕೆ ಸಖತ್ತಾಗಿದೆ. ಮೆಟ್ಲು ಮಾತ್ರ ನೋಡಿ ಹೆಂಗಿದೆ ಅಂತ, ತುಂಬ ಏರ್ ಇದೆ. ಸ್ವಲ್ಪ ಸ್ಟ್ರಾಂಗ್ ಇರೋರು ಮಾತ್ರ ಹೋಗಬೇಕು. ಹೆಂಗಂದರೆ ಹತ್ತ ಅದು ಎಲ್ಲಿದೆ ಅಂತಲೇ ಗೊತ್ತಾಗಲ್ಲ. ಸ್ವಲ್ಪ ಅಲ್ಲಿ ಕೋತಿಗಳೆಲ್ಲ ಇದೆ. ಅದು ಸ್ವಲ್ಪ ನಿಮಗೆ ಕ್ವಾಡ್ಲೆ ಕೊಡೋ ಗ್ಯಾರಂಟಿ. ಇದು ಏನಾಗುತ್ತಾ, ಹಿಂಗೆ ಡೆಡ್ ಎಂಡ್ ಬರುತ್ತೆ. ಇಲ್ಲೇ ಇದೆ ಅಂತ ಅಂದ್ಕೊಳ್ತೀವಿ ನಾವು ಟೆಂಪಲ್. ಮತ್ತು ಮುಂದೆ ಹೋದರೆ ಮತ್ತೆ ದಾರಿ ಇರುತ್ತೆ. ಮತ್ತು ಅದರ ಮುಂದೆ ಹೋದ ತಕ್ಷಣ ಮತ್ತೆ ಒಂದು ಡೆಡ್ ಎಂಡ್ ಬರುತ್ತೆ. ಮತ್ತು ಇಲ್ಲ ಅನ್ಸ ಫಸ್ಟ್ ಟೈಮ್ ಹೋಗೋರಿಗೆ ಮಾತ್ರ ಇದು ಒಂಥರ ಹೆಂಗಿರುತ್ತೆ ಅಂತಂದರೆ, ಬಾಡೂಟ ಅಂತಾರೆ ಗೊತ್ತಾ, ಹಾಗೆ ನಿಮಗೆ ಟ್ರೆಕ್ಕಿಂಗೂ ಆಗುತ್ತೆ. ಪ್ಲಸ್ ಬೇರೆ ಏನಾದರೂ ಇದ್ದರೆ ನೇಚರ್ ನಾವು ನೋಡೋಕೆ ಹೋಗ್ತೀವಿ ಅಂತಂದರೆ ನೇಚರೂ ಆಗುತ್ತೆ, ಎಲ್ಲನೂ. ಇನ್ನೊಂದೇನು ಅಂತಂದರೆ, ಇಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ಅಲ್ಲಿ ಟೆಂಪಲ್ಗಳು, ಇದು ದೇವಸ್ಥಾನಗಳಿದೆ, ದೇವರೈತೆ ಅಲ್ಲಿ ದಾರಿಲಿ ಅಲ್ಲಿ. ಬಟ್ ಶೂ ಅದೆಲ್ಲ ಹಾಕೊಳ್ಳೋಕೆ ಹೋಗಬೇಡಿ. ನಾವು ಹಾಕ್ಕೊಂಡು ಹೋದ್ವಿ. ಯಾಕಂತಂದರೆ ನಮ್ಮ ಕೆಳಗಡೆ ಬಿಡೋದು ಗೊತ್ತಿರಲಿಲ್ಲ ನಮಗೆ. ಮತ್ತು ಅಲ್ಲಿ ಬಿಡೋಕ್ಕೆ ಜಾಗನೂ ಇರಲಿಲ್ಲ. ಅಂಗಡಿಗಳಿದ ಬಿಟ್ಟರೆ ಬೇರೆ ಏನು ಇರಲಿಲ್ಲ, ಜಾಗ ಇರಲಿಲ್ಲ. ಅಲ್ಲಿ ಮೇಲ್ಗಡೆ ಇದೆ. ಬಟ್ ನೋಡಿ, ಈ ಥರ ಇಲ್ಲೆಲ್ಲ ಟೆಂಪಲ್ ಇದೆ, ದೇವರಿದೆಯಲ್ಲ, ಹಾಗೆ ಅಲ್ಲಿ ನಾವು ಸ್ಲಿಪ್ಪರ್ ಹಾಕೊಂಡು ಹೋಗೋದು ಸರಿ ಅನಿಸಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಹಾಗೆ ಹೋದ್ವಿ ನಾನು ಮತ್ತು ನಾನು ಇಬ್ಬರು ಹೋಗಿದ್ವಿ. ನಾವು ಹೋದ್ವಿ. ಮೇಲೆ ಹೋಗ್ತಾ ನೇಚರ್ ಮಾತ್ರ ಹೆಂಗಿದೆ ಅಂದರೆ ಮಸ್ತಾಗಿದೆ ಮಾತ್ರ. ನೀವು ಒಂದು ಟೈಮ್ ಆದರೆ ಇಲ್ಲಿಗೆ ವಿಸಿಟ್ ಕೊಡಲೇಬೇಕು ಅಂತ ನನ್ನ ಅಭಿಪ್ರಾಯ. ಯಾಕಂತಂದರೆ ಹೋದರೆ ಅರ್ಲಿ ಮಾರ್ನಿಂಗ್ ಹೋಗಿ, ಸ್ವಲ್ಪ ಬೇಗ ಹೋದರೆ ನಿಮ್ಗೆ ವ್ಯೂಸ್ ಎಲ್ಲ ಆಸಮ್ ಆಗಿರುತ್ತೆ. ನಿಮ್ಗೆ ಅಲ್ಲಿ ಬಿಟ್ಟು ಬರೋಕ್ಕೆ ಮನಸ್ಸೇ ಆಗಲ್ಲ. ನಾವು ಇಷ್ಟು ಲೇಟಾಗಿ ಹೋಗಿದ್ದು ಅಂದರೆ ನಮಗೆ ಆ ಥರ ಅನ್ನಿಸ್ತಾ ಇತ್ತು. ಮತ್ತು ಮೆಟ್ಲುಗಳು ಮಾತ್ರ ತುಂಬ ಮೆಟ್ಲುಗಳಿದ್ದಾವೆ. ನಾವು ಹೆಚ್ಚು ಕಡಿಮೆ ಅಲ್ಲೊಂದು 2 ಕಡೆ 3 ಕಡೆ ಅಂದರೂ ಕೂತ್ಕೊಂಡ್ವಿ. ಯಾಕಂದರೆ ನಮ್ಗೆ ಆಗಲಿಲ್ಲ ಅಷ್ಟೊಂದು ಇದು ಮಾಡೋಕ್ಕೆ. ಸೊ ಅಲ್ಲಿ ಇಲ್ಲಿ ಹಂಗೆ ಕೂತ್ಕೊಂಡು ಹೇಳ್ಕೊಂಡು ಮಾಡಿಕೊಂಡು ಹೋದ್ವಿ. ಮೇಲೆ ಹೋಗಿ ನೋಡಿದ್ರೆ ಮಾತ್ರ ಇಷ್ಟು ಇಲ್ಲಿಂದ ಅಲ್ಲೇನು ಕಷ್ಟಪಟ್ಟು ಬಂದಿದ್ವಲ್ಲ, ಅದಕ್ಕೆ ಒಂದು ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ಅಲ್ಲಿಂದ ಹತ್ಕೊಂಬಂದಿದ್ದೆಲ್ಲ ಮರ್ತು ಹೋಗ್ಬಿಡುತ್ತೆ. ಇದು ಮೇಲ್ಗಡೆಯಿಂದ ವ್ಯೂ ಹೆಂಗಿದೆ ನೋಡಿ, ಎಷ್ಟು ಆಸಮಾಗಿದೆ ಅಂದರೆ. ಬೆಳಿಗ್ಗೆ ಬಂದರೆ ಹೆಂಗಿರುತ್ತೆ, ತುಂಬ ಮೋಡಗಳಿರುತ್ತೆ. ನಿಮ್ಗೆ ಆ ಕೆಳಗಿಂದ ಏನೂ ಕಾಣೋದೂ ಇಲ್ಲ. ಈ ಕೆಳಗೆ ನೋಡ್ತಿದ್ರಲ್ಲ, ಇದು ಏನೂ ಕಾಣೋದೇ ಇಲ್ಲ, ಅಷ್ಟು ಮೋಡಗಳಿರೋದಾಗುತ್ತೆ. ನಾವೇನು ಮೋಡದ ಮೇಲೆ ನಾವಿದ್ವಿ ಅಂತೇನೋ ಅನ್ನೋ ಥರ ಫೀಲ್ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅಷ್ಟೊಂದು ಮೋಡ ಇರುತ್ತೆ. ಸೊ ನಾನು ಲೇಟಾಗಿ ಹೋದೆ. ನಮ್ಗೆ ಇನ್ನೊಂದು ಸರಿ ಬೇಕಾದ್ರೆ ನಾನು ಹೋದಾಗ ನಿಮ್ಗೆ ವ್ಯೂ ತೋರಿಸ್ತೀನಿ. ಆ ವ್ಯೂನ ಈ ನಾವು ನಂದಿ ಹಿಲ್ಸ್ಗೆಲ್ಲ ಹೋದಾಗ ಹೇಗಿರುತ್ತೆ ಗೊತ್ತಾ, ಸೇಮ್ ಇಲ್ಲೂ ಅದೇ ಥರ ಇರುತ್ತೆ. ಕೆಳಗಿಂದ ಏನೇನೂ ಕಾಣಲ್ಲ ನಾವು ಆ ಟೈಮ್ ಥರ ಹೋದರೆ. ಬಟ್ ನಿಜ ಹೇಳಬೇಕು, ಮಸ್ತ್ ಅಂದರೆ ಮಸ್ತು. ಒಂದು ಸರಿ ಆದರೂ ವಿಸಿಟ್ ಕೊಡಿ. ಅಷ್ಟು ಚೆನ್ನಾಗಿದೆ, ಅಷ್ಟು ಸೂಪರಾಗಿದೆ. ನೀವು ಟ್ರೆಕ್ಕಿಂಗ್ ಮಾಡಬೇಕು, ಎಲ್ಲ ಮಾಡಬೇಕು ಅಂತಂದರೆ ಡಿ ಹಿಲ್ಸ್ ಮಾತ್ರ ಆಸಮ್. ರೋಡು ಆದರೂ ಅಷ್ಟೇ, ನಾವು ಅಲ್ಲಿಂದ ಬೆಟ್ಟಕ್ಕೆ ಮೇಲ್ಗಡೆ ಹೋಗ್ತೀವಲ್ಲ, ಆ ರೋಡ್ ಆದರೂ ಅಷ್ಟೇ. ನೋಡಿ ಎಷ್ಟು ನೀಟಾಗಿ ರೋಡ್ ಇದೆ ಅಂತಂದರೆ. ಈ ಬೆಟ್ಟಕ್ಕೆ ಮೇಲ್ಗಡೆ ಬರೋಕ್ಕೆ ಮಾತ್ರ ಮಸ್ತಾಗಿದೆ ರೋಡು. ಅದಾದಮೇಲೆ ಸ್ವಲ್ಪ ಸರಿ ಇಲ್ಲ ಬಿಟ್ಟರೆ ಈ ಕಡೆ ಎಲ್ಲ ಇದೆ. ಬಟ್ ಮೇಲ್ಗಡೆ ದೇವಸ್ಥಾನಕ್ಕಂತ ಹೋದರೆ ದೇವಸ್ಥಾನದಲ್ಲಿ ಇನ್ನೂ ಡೆವಲಪ್ ಆಗಲೇಬೇಕು. ಯಾಕಂದರೆ ಹಂಗಿದೆ ಅಲ್ಲಿ ಒಳಗಡೆ. ಸ್ವಲ್ಪ ಏನು ಇದಿಲ್ಲ ಅಂದರೆ ಒಳಗಡೆ ಹೋದ ತಕ್ಷಣ ಕತ್ಲೆ. ಯಾಕಂದ್ರೆ ಕತ್ಲೆ ಇಲ್ಲಿ ಇರಬೇಕಂತಲೇ ಇದೆ ಏನೋ ಗೊತ್ತಿಲ್ಲ. ಅಲ್ಲೇ ಸ್ವಲ್ಪ ಮಂಗಗಳು ಜಾಸ್ತಿ ಇದು ಮಾಡ್ತದೆ. ಒಳಗಡೆ ಹೋದ ತಕ್ಷಣ ಎಲ್ಲಿದೆ ಏನಂತ ಗೊತ್ತಾಗಲ್ಲ. ಇಷ್ಟು ಚೆನ್ನಾಗಿದೆ ನೋಡಿ ಪ್ಲೇಸು. ಅಲ್ಲೆಲ್ಲ ಸುತ್ತ ಮಂಗಗಳಿಂದನೇ ಎಲ್ಲ ಇದಾಗಿರೋದು. ಇವ್ರದ್ದು ಏನಂತ ಪ್ಲೇಸ್ದು ಹಿಸ್ಟ್ರಿ ಹೇಳ್ತೀನಿ ಕೇಳಿ. ಈ ದೇವರಾಯನ ದುರ್ಗ ಇದು ತುಮಕೂರು ಡಿಸ್ಟಿಕ್ದಲ್ಲಿ ಬರುತ್ತೆ. ಇದು ಒಂದು ಪುರಾತನ ಪರ್ವತ ಕೋಟೆ ಅಂತಲೂ ಹೇಳ್ಬೋದು. ಇದನ್ನು ತೀರ್ಥಕ್ಷೇತ್ರ ಅಂತಲೂ ಕರೀತಾರೆ. ಇದು ಬೆಂಗಳೂರಿಂದ ಸುಮಾರು 70 ಕಿಲೋಮೀಟ್ರ್ ದೂರ ಆಗುತ್ತೆ. ಇದು ಕಲ್ಲುಗಿರಿಗಳು, ದೇವಾಲಯಗಳು ಮತ್ತು ಪ್ರಕೃತಿ ಸೌಂದರ್ಯದಿಂದ ಇದು ಪ್ರಸಿದ್ಧಿಯಾಗಿದೆ ಅಂತ ಹೇಳ್ಬೋದು. ಈ ಪರ್ವತವನ್ನು ಆನೆಬೆಟ್ಟ ಅಥವಾ ಜಟಕದುರ್ಗ ಅಂತ ಕರೀತಿದ್ರಂತೆ. ಮೈಸೂರು ಅರಸರ ಕಾಲದಲ್ಲಿ 17ನೇ ಶತಮಾನದಲ್ಲಿ ಮೈಸೂರು ರಾಜ ಅರಸರಾದ ಚಿಕ್ಕದೇವರಾಜ ಒಡೆಯರು ಈ ದುರ್ಗವನ್ನು ಜಯಿಸಿದ್ರಂತ ಕಥೆ ಇದೆ. ಅವರು ಜಯಿಸಿದ್ರಿಂದ ಅವರ ನೆನಪಿಗಾಗಿ ಈ ಕೋಟೆಯ ಹೆಸರನ್ನು ದೇವರಾಯನ ದುರ್ಗ ಎಂದು ಮರುನಾಮಕರಣ ಮಾಡಲಾಯಿತು. ಇನ್ನು ಈ ಕೋಟೆಯ ಮಹತ್ವ ಹೇಳೋದಾದರೆ, ಈ ಬೆಟ್ಟದ ಸುತ್ತಮುತ್ತಲೂ ಬಲಿಷ್ಠವಾದ ಕೋಟೆ ಗೋಡೆಗಳಿದ್ದವು. ಇಂದಿಗೂ ಆ ಕೋಟೆಯ ಅವಶೇಷಗಳನ್ನು ಕಾಣಬಹುದು. ಇದು ಹಲವು ರಾಜವಂಶಗಳ ಸೈನಿಕ ಕೇಂದ್ರವಾಗಿತ್ತಂತಲೂ ಹೇಳ್ಬೋದು. ಇನ್ನು ಈ ಕೋಟೆಯ ಧಾರ್ಮಿಕ ಮಹತ್ವ ಹೇಳೋದಾದರೆ,
ಇಲ್ಲಿ ಪ್ರಸಿದ್ಧವಾದ ಯೋಗ ನರಸಿಂಹಸ್ವಾಮಿ ದೇವಾಲಯ ಇದೆ ಮತ್ತು ಭೋಗ ನರಸಿಂಹಸ್ವಾಮಿ ದೇವಾಲಯನೂ ಇದೆ. ಪುರಾಣಗಳ ಪ್ರಕಾರ ಶ್ರೀ ನರಸಿಂಹ ದೇವರು ಇಲ್ಲಿ ತಪಸ್ಸು ಮಾಡಿದ್ರಂತ ನಂಬಿಕೆ ಇದೆ. ಇಲ್ಲಿದು ಹಿಸ್ಟ್ರಿ ಇನ್ನೂ ಏನೇನೋ ಇರಬಹುದೇನೋ, ಬಟ್ ನನಗದು ಅಷ್ಟು ಗೊತ್ತಿಲ್ಲ. ಬಟ್ ನೀವು ಇಲ್ಲಿ ಬಂದರೆ, ಒಳಗಡೆ ಬಂದರೆ ಸ್ವಲ್ಪ ಹುಷಾರಾಗಿರಿ, ಯಾಕಂದರೆ ಕಾಲಲ್ಲಿ ಮಂಗಗಳಿರುತ್ತೆ, ಸ್ವಲ್ಪ ನೋಡ್ಕೊಂಡು ಒಳಗಡೆ ಬನ್ನಿ. ಕತ್ಲೆ ಇರುತ್ತೆ, ಅಷ್ಟು ಇದಿರಲ್ಲ. ಪ್ಲೇಸ್ ಮಾತ್ರ ಚೆನ್ನಾಗಿದೆ, ಸಕ್ಕತ್ತಾಗಿದೆ, ಮಸ್ಟ್ ವಿಸಿಟ್ ಅಂತ ಹೇಳ್ಬೋದು. ನಿಮಗೆ ಫ್ರೀ ಮಾಡಿಕೊಂಡು ಹೋಗೋದಿದ್ದರೆ ಹೋಗಿ ಒಂದಿನ, ಬಟ್ ಸೇಫಾಗಿ ಹೋಗಿ ಸೇಫಾಗಿ ಬನ್ನಿ. ಮಾತ್ರ ಬೆಟ್ಟ ಮಾತ್ರ TD ಹಿಲ್ಸ್ ಮಾತ್ರ ಸೂಪರಾಗಿದೆ. ಫ್ರೆಂಡ್ಸ್ ಜೊತೆಗೆಲ್ಲ ಇದು ಮಾಡಿ, ಮತ್ತು ಅದೆಲ್ಲ ಕ್ಲೀನಾಗಿದೆ, ನೀಟಾಗಿದೆ, ಎಲ್ಲ ಕಡೆಗೂ ಸಕ್ಕತ್ತಾಗಿ ಇದು ಮಾಡಿದ್ದಾರೆ. ಎಲ್ಲೂ ಒಂಚೂರು ಗಲೀಜಿಲ್ಲ. ಮತ್ತು ಸ್ವಲ್ಪ ಅದು ಹಾಕೊಂಬರ್ಬೇಕಾದ್ರೆ ಹುಷಾರು, ಕೈಲಿ ಏನಾದರೂ ಇಟ್ಕೊಂಡ್ಬರ್ಬೇಕಾದ್ರೂ ಹುಷಾರು. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಥ್ಯಾಂಕ್ ಯು.